ಸರಳ ಅನ್ನ ಅದ್ಭುತ ರುಚಿ. ನಿಂಬೆ ಚಿತ್ರಾನ್ನ ಎಂದರೆ ಸದಾ ರುಚಿ. ನಮಸ್ಕಾರ ಮಿತ್ರರೇ, ಬಿಸಿ ಬಿಸಿ ಅನ್ನ ರೆಡಿಯಾಗಿದೆಯಾ? ನಿಂಬೆ ಹಣ್ಣಿನ ಹನಿ ಬಿದ್ದರೆ ವಾಹ್, ಸ್ಟೈಲ್ ಸೂಪರ್. ಸಾಸಿವೆ ಚಟಪಟ ಸೌಂಡ್ ಕೊಡ್ತಾ ಕರಿಬೇವು ಡ್ಯಾನ್ಸ್ ಮಾಡ್ತಾ ಇದೆ. ಬಟ್ ಕರಿಬೇವು ಹಾಕಿಲ್ಲ, ಮರೆತುಬಿಟ್ಟಿದ್ದೀನಿ. ಇನ್ನು ರಿಮೈನಿಂಗ್ ಏನು ಹಾಕಬೇಕೋ ಅದೆಲ್ಲ ಹಾಕಿದ್ದೀನಿ. ಕಡಲೆಕಾಯಿ ಕ್ರಂಚ್ ಕ್ರಂಚ್ ಅಂತ ಪ್ರತಿ ಬೈಟ್ಗೆ ಕೊಡ್ತಾ ಫನ್ ಮೂಮೆಂಟ್ ಹಾಕಿದ್ದೀನಿ ಅಂತ ಗೊತ್ತಾಗಿದೆ ಅಲ್ವಾ? ಅದೇ ಸೇಮ್ ಸಾಸಿವೆ, ಉದ್ದಿನಬೇಳೆ, ಒಂದು ಸ್ವಲ್ಪ ಹಿಂಗು, ಒಣಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಇಷ್ಟು ಹಾಕಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಬೇಯಿಸ್ಕೊಂಡಾದ್ಮೇಲೆ ನಾನು ಮುಂಚೆನೇ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಲೋ ಫ್ಲೇಮಲ್ಲಿ. ಆ ಫ್ಲೇವರೆಲ್ಲ ಅದಕ್ಕೆ ಬಿಟ್ಕೊಳ್ಳಿ ಅಂತ ಸ್ವಲ್ಪ ಸ್ಟೈಲಾಗಿ ಏನೋ ಟ್ರೈ ಮಾಡಿದ್ದೀನಿ. ಹೀಗೆ ಲೋ ಫ್ಲೇಮಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಬೇಕು, ಆವಾಗ ಒಂದು ಸ್ವಲ್ಪ ಟೇಸ್ಟಿಯಾಗಿರುತ್ತೆ. ಕೊಕೊನಟ್ ಆಯಿಲ್ ಯೂಸ್ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಲಾಸ್ಟು ಒಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಹಾಕಿ ಸ್ವಲ್ಪ ಲೋ ಫ್ಲೇಮಲ್ಲಿ ಹಾಗೆ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಇಷ್ಟು ಲೋ ಫ್ಲೇಮ್ ಸಾಕು. ನೋಡಿ, ಈ ಫ್ಲೇಮ್ ಆಗಿದೆ. ಈ ಫ್ಲೇಮ್ ಆದಮೇಲೆ ಹಳದಿ ಬಣ್ಣ ಫುಲ್ ಶೈನಿಂಗ್. ಇದು ನೋಡ್ತಾ ಇದ್ದರೆ ಮೌತ್ ವಾಟರಿಂಗ್. ಗೊತ್ತು ಅಂತ ಸ್ಕಿಪ್ ಮಾಡಬೇಡಿ, ಸಪೋರ್ಟ್ ಮಾಡಿ ನೋಡಿ. ಹಿಂಗೆ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು. ಇದೇ ಸೇಮ್ ಪ್ರೊಸೀಜರ್. ಮತ್ತು ಒಂದು ಬೈಟ್ ತಿಂತಾ ಇದ್ದರೆ ಎನರ್ಜಿ ಬೂಸ್ಟ್. ಇದು ಸಿಂಪಲ್ ಡಿಶ್ ಅಲ್ಲ, ಇದು ಒಂದು ಟೇಸ್ಟಿ ಡಿಶ್ ಅಂತ ಹೇಳ್ಬೋದು. ಇಷ್ಟೇ ಲೋ ಫ್ಲೇಮಲ್ಲಿ ಆಯಿಲ್ ಬಿಟ್ಕೊಳ್ಳೋ ತನಕ ಒಂದು ಸ್ವಲ್ಪ ಲೈಟಾಗಿ ಬೇಯಿಸ್ಕೊಬೇಕು. ಮತ್ತು ಇದು ಆದಮೇಲೆ 1 ಅವರ್ ಅಂದರೆ ಒಂದು ಹಾಫ್ ಆನ್ ಅವರ್ ಮುಂಚೆನೇ ಇದನ್ನು ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ನೋಡಿ 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 ಯಾವ ಥರ ಇದೆ ಅಂತ. ತಿಂತಾಯಿದ್ರೆ ಮತ್ತೆ ಬೇಕು ಬೇಕು ಅಂತ ಹೇಳ್ತಾ ಇರೋವಂಥ ಚಿತ್ರಾನ್ನ ನೋಡಿ. ಲಾಸ್ಟಿಗೆ ಲೆಮನ್ ಹಾಕ್ಕೊಳ್ಬೇಕು. ನಾನು ಒಂದು ಅರ್ಧ ಹೋಳು ಮತ್ತು ಇನ್ನೊಂದು ಅರ್ಧ ಹೋಳು ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ತುಂಬ ಟೇಸ್ಟಿಯಾಗಿ ನಿಂಬೆಹಣ್ಣು ಫ್ಲೇವರ್ ಬಿಟ್ಕೊಬೇಕಲ್ವ. ಸೊ ಹಾಗಾಗಿ ನೆಕ್ಸ್ಟ್ ಮಾಡ್ತಾ ಇರೋದೇ ಫೈನಲಿ ಮುಗೀತು ಚಿತ್ರಾನ್ನ ಫ್ಲೇವರ್ ಬರ್ತಾ ಇದೆ. ನಂಗೆ ಬರ್ತಾ ಇದೆ, ನಿಮಗೆ ವಿಡಿಯೋದಲ್ಲಿ ಬರ್ತಾ ಇದೆಯಾ ಇಲ್ವಾ? ಬರೋಕ್ಕಾಗಲ್ಲ, ಯಾಕೆಂದರೆ ನೀವು ಟ್ರೈ ಮಾಡಬೇಕಲ್ವ. ಸೊ ಹಾಗಾಗಿ ನೋಡಿ, ಇಷ್ಟೇ ಈ ರೇಂಜಿಗೆ ಆಗಿದೆ. ಇನ್ನೇನು ತೋರಿಸ್ತಾ ಇದ್ದೀವಿ ಅನ್ನಿಸ್ತಾ ಇದೆಯಾ? ಈ ರೇಂಜಿಗೆ ಆಗಬೇಕಲ್ಲ, ತೋರಿಸ್ಬೇಕಲ್ವ. ಒಂದು 5-6 ಸಾಮಗ್ರಿಗಳು ಹಾಕಿರ್ತೀವಿ. ಸೊ ಹಾಗಾಗಿ ಈ ಥರನೇ ತೋರಿಸ್ಬೇಕಾಗುತ್ತೆ. ಲಾಸ್ಟಿಗೆ ನಾನು ಅನ್ನಕ್ಕೆ ಇಟ್ಟಿದ್ದೆ. ಅನ್ನದ ವಿಜಲ್ ಆಯಿತು. ವಿಜಲ್ ಆದಮೇಲೆ ಫೈನಲಿ ಇದು ರೆಡಿ ಆಗಿದೆ. ರೆಡಿ ಆದಮೇಲೆ ಏನು ಮಾಡಬೇಕು ಅಂತಿದ್ದೀವಿ ಅಂದರೆ, ಸ್ವಲ್ಪ ಆರೋಕ್ಕೆ ಬಿಟ್ಟಿದ್ದೀನಿ. ಆರೋಕ್ಕೆ ಬಿಟ್ಟು ಒಂದು ಸ್ವಲ್ಪ ಹೊತ್ತಾಯಿತು. ಲಾಸ್ಟಿಗೆ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಕಾಯಿ ತುರಿನೂ ಹಾಕಿದ್ದು ಮುಗೀತು. ಒಂದು ಸ್ವಲ್ಪ ಫ್ಲೇವರ್ ಎಳ್ಕೊಳ್ಳುತ್ತೆ, ಎಣ್ಣೆ ಅಂಶ ಅದರಲ್ಲಿ ಎಳ್ಕೊಳ್ಳುತ್ತೆ ಕಾಯಿ ತುರಿಯಲ್ಲಿ. ಇಷ್ಟೇ ಇವತ್ತಿನ ಡಿಶ್. ಇಷ್ಟು ಪ್ರೊಸೀಜರಲ್ಲಾದರೆ ಮುಗೀತು ನೋಡಿ. ಈ ರೇಂಜಿಗೆ ಆಗಿದೆ. ಈ ರೇಂಜಿಗೆ ಆದಮೇಲೆ ಸ್ವಲ್ಪ ಇಷ್ಟಾಗಿದೆ. ಅಷ್ಟು ಈರುಳ್ಳಿ ಹಚ್ಚಿದ್ದೀವಿ, ಇಷ್ಟಾಗಿದೆ. ಫೈನಲಿ ಅನ್ನನೂ ರೆಡಿಯಾಗಿದೆ. ಈಗ ಕಲಿಸ್ತಾ ಇದ್ದೀವಿ. ಒಂದು 2-3 ಜನಕ್ಕೆ ಆಗೋಷ್ಟು ಮಾಡಿಕೊಂಡ್ರೆ ಆಯಿತು. ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾಡಿದ್ದೀನಿ. ನೋಡಿರಿ, ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ತಾಯಿದ್ರೆ ವಾವ್ ಅನ್ನಬೇಕು ಅಲ್ವಾ? ತುಂಬ ಅದ್ಭುತವಾದ ರೆಸಿಪಿ. ಎಲ್ಲೇ ಹೋದರೂ ಫಸ್ಟು ಬೇಗ ಆಗೋದೆ ಅಂದರೆ ಚಿತ್ರಾನ್ನನೇ ಅಲ್ವಾ? ಹಾಗಾಗಿ ನಿಮ್ಮ ಲೈಫು ಕಲರ್ಫುಲ್ ಆಗಿರಲಿ ಅಂತ ಆಶಿಸ್ತಾ ಇವತ್ತಿನ ಎಪಿಸೋಡಲ್ಲಿ ಚಿತ್ರಾನ್ನ ರೆಸಿಪಿ ಹೇಳಿದ್ದೀನಿ. ನಾಳೆ ನೋಡೋಣ ಯಾವ್ದು ಮಾಡಬೇಕು ಅಂತ ಇನ್ನೂ ಗೊತ್ತಿಲ್ಲ, ಐಡಿಯಾ ಇಲ್ಲ. ನೆಕ್ಸ್ಟ್ ಟ್ರೈ ಮಾಡ್ತಾಯಿರ್ತೀನಿ. ನೋಡೋಣ ಯಾವ ರೀತಿ ಸಪೋರ್ಟ್ ಬರುತ್ತೆ, ಹೇಗೆ ಬರುತ್ತೆ ಅನ್ನೋದು. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಇದೇ ಥರ ಪ್ರೊಸೀಜರ್ ಕಲಿಸ್ಕೊತಾ ಇದ್ದೀನಿ.
ಇದೇ ಪ್ರೊಸೀಜರೇ, ನೋ ಚೇಂಜಸ್, ಸೇಮ್ ಪ್ರೊಸೀಜರೇ. ತಿಂತಾನೇ ಇರಬೇಕು ಅನಿಸುತ್ತೆ. ನಮಗಂತೂ ಇದು ಶಾರ್ಟೇಜ್ ಆಯಿತು ಅನಿಸುತ್ತೆ. ನೆಕ್ಸ್ಟ್ ಟೈಮ್ ಇನ್ನೊಂದು ಸರಿ ಟ್ರೈ ಮಾಡ್ತೀನಿ. ತುಂಬಾ ಚೆನ್ನಾಗಿತ್ತು. ಈ ಥರ ಇನ್ನೊಂದು ಸರಿ ತಿಂತಾ ಇರಬೇಕು ಅನಿಸುತ್ತೆ. ಆ ಈರುಳ್ಳಿ, ಕಡಲೆಬೀಜ, ಸಾಸಿವೆ ಹೀಗೆ ಎಲ್ಲ ಹಾಕಿದ್ವಲ್ಲ, ತುಂಬಾ ಅದ್ಭುತವಾಗಿತ್ತು. ನೋಡಿ ಫೈನಲ್ ಲುಕ್. ಈ ನಿಂಬೆ ಚಿತ್ರಾನ್ನ ಟ್ರೈ ಮಾಡಿ, ಹಾಗೆ ನಿಮ್ಮ ಡೇ ಆಗುತ್ತೆ ಸೂಪರ್ ಹಿಟ್.